ಮೃತ ನೌಕಾಪಡೆ ಅಧಿಕಾರಿ ವಿನಯ್ ನರ್ವಾಲ್ ಪತ್ನಿ ಟ್ರೋಲ್ ಆಗ್ತಾ ಇದ್ದಾರೆ. ದುರಾದೃಷ್ಟಕರ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಟ್ವೀಟ್ ಮಾಡ್ತಾ ಇದೆ. ಎಸ್, ಮೃತ ನೌಕಾಪಡೆ ಅಧಿಕಾರಿ ವಿನಯ್ ಪತ್ನಿ ಟ್ರೋಲ್ ಆಗ್ತಾ ಇದ್ದಾರೆ. ದುರಾದೃಷ್ಟಕರ ಅಂತ ರಾಷ್ಟ್ರೀಯ ಆಯೋಗ ಟ್ವೀಟ್ ಮಾಡಿದೆ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ವಿನಯ್ ನರ್ವಾಲ್ ಸಾವನ್ನಪ್ಪಿದರು. ಕಾಶ್ಮೀರಿ ಮುಸಲ್ಮಾನರ ವಿರುದ್ಧ ದ್ವೇಷವನ್ನ ಸಾಧಿಸದಂತೆ ಹಿಮಾಂಶಿ ಹೇಳಿಕೆ. ಸಾಮಾಜಿಕ ಜಾಲತಾಣದಲ್ಲಿ ಹಿಮಾಂಶಿ ವಿರುದ್ಧ ವ್ಯಾಪಕ ಟೀಕೆ. ಮಹಿಳೆಯ ವೈಯಕ್ತಿಕ ಜೀವನದ ಬಗೆಗೆ ಟ್ರೋಲ್ ಸ್ವೀಕಾರಾರ್ಹವಲ್ಲ. ವಿನಯ್ ಪತ್ನಿಯನ್ನ ಬೆಂಬಲಿಸಿ ರಾಷ್ಟ್ರೀಯ ಮಹಿಳಾ ಆಯೋಗ ಟ್ವೀಟ್ ಮಾಡಿದೆ. ಎಸ್, ಪಹಲ್ಗಾಮ್ ದಾಳಿಯಲ್ಲಿ 26ಕ್ಕಿಂತ ಜಾಸ್ತಿ ಜನರು ಸಾವನ್ನಪ್ಪಿದ್ದಾರೆ ಪ್ರವಾಸಿಗರು. ಅದರಲ್ಲಿ ವಿನಯ್ ಕೂಡ ಒಬ್ರು. ಅವರಿಬ್ರು ಕೂಡ ಹನಿಮೂನ್ಗೆ ಅಂತ ಹೋಗಿರ್ತಾರೆ. ಒಂದು 6 ದಿನ ಆಗಿರುತ್ತೆ ಮದುವೆ ಆಗಿ ಅಷ್ಟೇ. ಕಾಶ್ಮೀರದ ಅಂದ್ರೆ ಜಮ್ಮುವಿನಲ್ಲಿರುವಂತಹ ಈ ಒಂದು ಪಹಲ್ಗಾಮ್ ಅನ್ನು ನೋಡ್ಲಿಕ್ಕೆ ಹೋಗಿರ್ತಾರೆ. ಅದೇ ಸಂದರ್ಭದಲ್ಲಿ ಉಗ್ರರು ದಾಳಿಯನ್ನ ಮಾಡ್ತಾರೆ. ಪತ್ನಿಯ ಎದುರೇ ವಿನಯ್ ಅವರನ್ನ ಗುಂಡಿಕ್ಕಿ ಸಾಯಿಸ್ತಾರೆ. ಮೃತ ನೌಕಾಪಡೆಯ ಅಧಿಕಾರಿಯಾಗಿದ್ದಂತಹ ವಿನಯ್ ಈಗ ಅವರ ಪತ್ನಿ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ. ದುರಾದೃಷ್ಟಕರ ಈ ಒಂದು ಟ್ರೋಲ್ಸ್ ಅಂತ ಹೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಟ್ವೀಟ್ ಮಾಡಿದೆ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ವಿನಯ್ ನರ್ವಾಲ್ ಅವರು ಸಾವನ್ನಪ್ಪಿದ್ದಾರೆ. ಎಸ್, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಏನಂತ ಕಮೆಂಟ್ ಆಗಿದೆ ಅನ್ನುವಂಥದ್ದು ನೋಡಿ. ಇದೇ ವಿಚಾರವಾಗಿ ನಾವು ಮಾತನಾಡ್ತಾ ಇರೋದು. ಕಾಶ್ಮೀರಿ ಮುಸಲ್ಮಾನರ ವಿರುದ್ಧ ದ್ವೇಷ ಸಾಧಿಸದಂತೆ ಹಿಮಾಂಶಿ ಹೇಳಿಕೆಯನ್ನ ನೀಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಹಿಮಾಂಶಿ ವಿರುದ್ಧ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಮಹಿಳೆಯ ವೈಯಕ್ತಿಕ ಜೀವನದ ಬಗೆಗಿನ ಟ್ರೋಲ್ಗಳು ಸ್ವೀಕಾರಾರ್ಹ ಮಾಡೋದು ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ವಿನಯ್ ಪತ್ನಿಯನ್ನ ಬೆಂಬಲಿಸಿ ರಾಷ್ಟ್ರೀಯ ಮಹಿಳಾ ಆಯೋಗ ಟ್ವೀಟ್ ಅನ್ನ ಮಾಡಿದೆ. ಆ ಒಂದು ಟ್ವೀಟ್ ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಎಸ್, ವಿನಯ್ ಪತ್ನಿ ಅವರ ಪರವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಟ್ವೀಟ್ ಅನ್ನ ಮಾಡಿದೆ. ಅಂದ್ರೆ ಒಂದು ಮಹಿಳೆಯ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋದು ಅದನ್ನ ನಾವು ನೆಗೆಪಾಟ್ಲಾಗಿ ತಗೊಳ್ಳೋದಿಲ್ಲ, ಅದನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಈ ಒಂದು ಟ್ವೀಟ್ನ ಮೂಲಕ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಿಮಾಂಶಿ ಅವರ ವಿರುದ್ಧ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿತ್ತು. ಕಾರಣ ಏನು ಅಂತಂದ್ರೆ ಕಾಶ್ಮೀರಿ ಮುಸಲ್ಮಾನರ ವಿರುದ್ಧ ದ್ವೇಷ ಸಾಧಿಸದಂತೆ ಹಿಮಾಂಶಿ ಹೇಳಿಕೆಯನ್ನ ನೀಡಿದ್ರು. ಅವರೇನ್ ಹೇಳಿದ್ರು ಅಂತಂದ್ರೆ ನಮಗೆ ನ್ಯಾಯ ಬೇಕು, ನಮಗೆ ಶಾಂತಿ ಬೇಕು, ಅಲ್ಲಿರೋರ ಬಗ್ಗೆ ನಾನು ಏನು ಹೇಳೋಕೆ ಹೋಗಲ್ಲ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಸೊ ಈ ಒಂದು ನಿಟ್ಟಿನಲ್ಲಿ ಟ್ರೋಲ್ ಪೇಜಸ್ಗಳು ಹಾಗೂ ಟ್ರೋಲರ್ಸ್ಗಳು ಮಾತನಾಡಿದ್ರು. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಟ್ವೀಟ್ನ ಮೂಲಕ ಹೆಣ್ಣು ಮಕ್ಕಳ ಪರ್ಸನಲ್ ವಿಚಾರಗಳನ್ನ ನೀವು ತೆಗಿಬೇಡಿ, ಅವ್ರು ಎಷ್ಟು ದುಃಖದಲ್ಲಿ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ತನ್ನ ಎದುರೇ ಅಂದ್ರೆ ಪತ್ನಿಯ ಎದುರೇ ಪತಿಯನ್ನ ಗುಂಡಿಕ್ಕಿ ಸಾಯಿಸಿದಾಗ ಅವರ ಪರಿಸ್ಥಿತಿ ಹೇಗಾಗಿರ್ಬೇಡ ಅದನ್ನ ಯೋಚನೆ ಮಾಡಿ ಸ್ವಲ್ಪ. ನೀವು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಹಿಮಾಂಶಿಗೆ ಬೈಯೋದು ಅಲ್ಲ ಅನ್ನುವುದರ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಟ್ವೀಟ್ ಮಾಡಿ ತಿಳಿಸಿದೆ.